ಸ್ವಾಮೀಜಿಗಳು ಪ್ರೀತಿಗೋ ವಿಶ್ವಾಸಕ್ಕೋ ಹಾಗೆ ಹೇಳಿದ್ದಾರೆ. ಹೀಗೆಲ್ಲ ಆಗ್ತಾ ಇದೆ. ಯಾಕೋ ರಾಜ್ಯದ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅನನ್ಯವಾಗಿದ್ದಾರೆ. ಹೈಕಮಾಂಡ್ ಸಹ ಅವರಿಬ್ಬರ ಜೊತೆ ಚೆನ್ನಾಗೇ ಇದೆ. ಸ್ವಾಮೀಜಿ ಹೇಳಿಕೆ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಆ ಸ್ಥಾನ ಬದಲಾಗುತ್ತೆ ಅಂತ ಹೇಳಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತಾಡಿದ್ದಾರೆ. ಈಗ ಅದನ್ನ ಮಾಡೋರು ಗೊತ್ತಿದೆ, ಕಾಂಗ್ರೆಸ್ ಹೈಕಮಾಂಡೇ ಮಾಡ್ಬೇಕಲ್ಲ. ಸಿದ್ದರಾಮಯ್ಯನವರು ಡಿಕೆ ಅವರು ಬಹಳ ಚೆನ್ನಾಗವ್ರೆ. ಸೊ ಅವರಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರಿಬ್ಬರಿಗೂ ಈ ರಾಜ್ಯದ ಕಾರ್ಯಕ್ರಮಗಳು ಮತ್ತು ಜನ ಪಕ್ಷಕ್ಕೆ ಹೆಚ್ಚು ಸೀಟ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಉತ್ತಮವಾದಂತ 1 ವರ್ಷ ಕೆಲಸ ಮಾಡಿಸಿದ್ದಾರೆ. ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಇಡೀ ಮಂತ್ರಿಮಂಡಲದಲ್ಲಿ ಅವರಿಬ್ರು ಅನ್ಯೋನ್ಯವಾಗಿರೋದ್ರಿಂದ ಯಾವುದೇ ತರಹದ ಸಣ್ಣ ಪ್ರಾಬ್ಲಮ್ ಇಲ್ದಂಗೆ ಸರ್ಕಾರ ರನ್ ಆಗ್ತಾ ಇದೆ. ಮತ್ತು ಹೈಕಮಾಂಡ್ ಅವ್ರ ಜೊತೆನಲ್ಲಿ ಬಹಳ ಬಹುಶಃ ನಾನು ಹಿಂದೆ ನೋಡಿರ್ಲಿಲ್ಲ, ತುಂಬಾನೇ ಇಬ್ಬರನ್ನು ಎಲ್ಲ ವಿಚಾರದಲ್ಲೂ ಇಬ್ಬರನ್ನು ಕೂರಿಸ್ಕೊಂಡು ಒಂದು ಕಡೆ ಸರ್ಕಾರ ರನ್ ಮಾಡಕ್ಕಾಗಲಿ ಪಕ್ಷದ ಸಂಘಟನೆ ಅಲ್ಲಿ ಹೋಗ್ತಾ ಇದ್ದಾರೆ. ನನಗೆಲ್ಲೂ ಆ ತರದ ಡಿಫರೆನ್ಸ್ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಯಾವಾಗ ಡಿಸಿಷನ್ ತಗೊಳುತ್ತೋ ಅವಾಗ ಹೈಕಮಾಂಡ್ ಅದನ್ನ ಡಿಸಿಷನ್ ತಗೊಳುತ್ತೆ. ಇದು ಎಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಾಗ್ತಾ ಇಲ್ಲ. ಅದರಿಂದ ಇದ್ರ ಬಗ್ಗೆ ಹೆಚ್ಚು ನಾನ್ಯಾರು ಕಿವಿನೂ ಕೊಡ್ತಾ ಇಲ್ಲ, ಬಾಯೂ ಆಗ್ತಾ ಇಲ್ಲ. ಎಲ್ಲಿ ಆಯ್ತು, ಸ್ವಾಮೀಜಿಗಳು ಏನೋ ಅವ್ರ ಪ್ರೀತಿಗೋ ವಿಶ್ವಾಸಕ್ಕೋ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆ ವೇದಿಕೆನಲ್ಲಿ ಅಲ್ಲ ಅಂತ ಕೆಲವು ಕಾಮೆಂಟ್ಸ್, ಆ ವೇದಿಕೆನಲ್ಲಿ ಅವಶ್ಯಕತೆ ಇತ್ತ ಅಂತ. ಸ್ವಾಮೀಜಿಯವರು ಹೇಳಿದಾಗ ಅಥವಾ ಸಾರ್ವಜನಿಕರು ಹೇಳಿದಾಗ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇರಲ್ವಲ್ಲ. ಈಗ ರೈತರು ಏನೋ ಒಂದು ಹೇಳ್ತಾರೆ, ಅದು ಎಲ್ಲಿ ಹೇಳ್ಬೇಕು ಅಂತ ಹೇಳಿ ನಾವು ಇಲ್ಲೇ ಹೇಳ್ಬೇಕು, ನೀವು ಹಿಂಗೆ ಹೇಳ್ಬೇಕು ಅಂತ ಹೇಳಕ್ಕಾಗತ್ತಾ? ಸಂಘಟನೆಯವರು ಕೆಲವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.